ನಮಸ್ತೆ. ನಾನು ಗೀತಾ ಅಂತ. ನಾವು ಚಿಕ್ಕಂದಿನಿಂದ ಒಟ್ಟಿಗೆ ಬೆಳೆದದ್ದು ಸರ್. ಈ ಒಂದು ಕರಾವಳಿಯಲ್ಲೇ ಆಗಲಿ, ಈ ಒಂದು ಬಿಗ್ ಬಾಸ್ ರಿಯಾಲಿಟಿ ಶೋವನ್ನು ಬಾನೆತ್ತರಕ್ಕೆ ಏರಿದ ಹೆಸರು ಅದು ನಿಜವಾಗಿ ಬರುವುದಿದ್ರೆ ರಕ್ಷಿತನಿಂದ. ಯಾಕಂದರೆ ಬಿಗ್ ಬಾಸ್ ನೋಡುವುದೇ ರಕ್ಷಿತನಿಂದ. ಬಲೆ ಬಲೆ ಗಾಯಸ್ ಬಲೆ ಬಲೆ ಹೇಳಿದರೆ ಅದು ಯಾರ ವಾಯ್ಸು ಅಲ್ಲ, ಅದು ನಮ್ಮ ರಕ್ಷಿತ. ಯಾಕಂದರೆ ಅವಳು ಇಲ್ಲಿವರೆಗೆ ಬಂದ ಪಯಣ ಉಂಟಲ್ಲ, ಅಷ್ಟೊಂದು ಸುಲಭ ಆಗಿರಲಿಲ್ಲ. ಯಾಕಂದರೆ ಯಾರು ಕೂಡ ಹಾಗೆ ಈಸಿಯಲ್ಲಿ ಒಂದು ಬಾನೆತ್ತರಕ್ಕೆ ಏರಲಿಕ್ಕೆ ಸಾಧ್ಯ ಇಲ್ಲ. ಅದು ಕಷ್ಟಪಟ್ಟು ಅಲ್ಲಿ ಹೊಗಳಿಕೆ ತೆಗಳಿಕೆ ಎಲ್ಲವನ್ನು ಸಹಿಸಿ ಆ ಮಗು ಮೂರ್ತಿ ಚಿಕ್ಕದಾದರೂ ಆ ಕೀರ್ತಿಯನ್ನು ಇಡೀ ಜಗದಗಲಕ್ಕೆ ಪಸರಿಸಿದ ಹೆಸರು ಅಂತ ಹೇಳಿದರೆ ನಮ್ಮ ರಕ್ಷಿತ ಅಂದು. ಯಾಕಂದರೆ ಊರಲ್ಲಿ ಸ್ಟಾರ್ಟಿಂಗ್ ಮಾಡುವ ಕೂಡ ಅವಳು ಎಲ್ಲರಿಂದ ತೆಗಳಿಕೆಯನ್ನು ಬೈಗುಳವನ್ನು ತಿಂದಿದ್ದಾಳೆ. ಆದರೆ ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಆ ದೇವರು ಕೂಡ ಸಾಥ್ ಕೊಡ್ತಾನೆ ಅಂತ ಹೇಳಿದರೆ ಅವಳ ಆ ಸಹಿಷ್ಣುತೆ, ಕಷ್ಟವನ್ನು, ತೆಗಳಿಕೆಯನ್ನು ಸಹಿಸಿ ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಅದು ಆ ಪಯಣ ಅದು ಎಂಥದ್ದು ಅಂತ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತುಂಟು. ಟಗರು ಪುಟ್ಟಿಯನ್ನು ಸುಮ್ಮನೆ ಬಂದಿಲ್ಲ, ಗುಮ್ತಾನೆ ಇದ್ಲು ಅಲ್ವಾ? ಆಗ ಅಯ್ಯೋ ಸರ್, ಎಂತ ಅಂದರೆ ಮಗು ಇಷ್ಟು ಚಿಕ್ಕದಾದರೂ ಕೆಲವೊಂದು ಕಡೆ ಮುಗ್ಧ ಅವಳ ಮಾತುಕತೆ, ಆ ಮುಗ್ಧ ಸ್ಮೈಲ್ ನೋಡುವಾಗ ಅವಳು ಯಾವ ರೀತಿ ಆ ಘಟಾನುಘಟಿಗಳನ್ನು ಎದುರಿಸಿದ್ಲು ಅಂತ ಹೇಳಿದರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಸರ್. ಎಲ್ಲವೂ ಅವಳು ಮನಸ್ಸಲ್ಲಿ ಪ್ರಿಪೇರ್ ಆಗಿ ಯಾವ ರೀತಿ ಎಲ್ಲೂ ಕೂಡ ಸಿಟ್ಟು ಬಂದಾಗ ಅದನ್ನು ಬ್ಯಾಲೆನ್ಸ್, ನಮ್ಮದು ಮೈಂಡ್ ಬ್ಯಾಲೆನ್ಸ್ ಅನ್ನೋದು ಉಂಟಲ್ಲ, ಒಂದೇ ಸಲ ರ್ಯಾಶ್ ಆಗೋದಲ್ಲ. ಆ ಎಲ್ಲವನ್ನು ಅವಳು ಸಮಾಧಾನದಿಂದ ಎಲ್ಲಿ ಆನ್ಸರ್ ಮಾಡಬೇಕಾ ಅಲ್ಲಿ ರಿಪ್ಲೈ, ಎಲ್ಲಿ ಸಮಾಧಾನದಿಂದ ಇರಬೇಕಾ ಅಲ್ಲಿ ಸಮಾಧಾನ. ಅಷ್ಟು ಸುಲಭವಾಗಿ ರನ್ನರ್ ಅಪ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಂದರೆ ಒಂದು ಗ್ರಾಮದ ಜನರು, ಆ ಊರಿನ ಜನರು, ನಮ್ಮ ಉಡುಪಿಯ ಜನರು, ಹಾಗೆಯೇ ನಮ್ಮ ರಾಜ್ಯದ್ದು, ಇಡೀ ದೇಶ, ಅದು ಅಲ್ಲದೆ ಇಡೀ ಪ್ರಪಂಚದಲ್ಲಿ ಹೊರದೇಶದಲ್ಲಿ ಇರುವಂಥ ಪ್ರತಿಯೊಬ್ಬರು ಕೂಡ ರಕ್ಷಿತನಿಗೆ ಓಟ್ ಹಾಕಿ ಇಷ್ಟೊಂದು ಮುಂದೆ ಬರಲಿಕ್ಕೆ ಸಹಾಯ ಮಾಡಿದ್ದಾರೆ ಅಂದರೆ ಅದು ಆ ಪಯಣ ಅವಳದು, ಅಲ್ಲಿ ಒಂದು ಕಷ್ಟ, ಶ್ರದ್ಧೆ, ಆ ಒಂದು ಎಲ್ಲವೂ ಕೂಡ ನಮಗೆ ಇಲ್ಲಿ ಮ್ಯಾಟ್ರ್ ಆಗ್ತದೆ. ಹಾಗಾಗಿ ಈ ಒಂದು ಮಟ್ಟಕ್ಕೆ ಈ ಮಗುವನ್ನು ಇಷ್ಟೊಂದು ಏರಿಸಿದ ಎಲ್ಲ ಪ್ರತಿಯೋರ್ವ ಜನತೆಗೂ ನಾನು, ನನ್ನ ನೇಬರ್, ನನ್ನ ಮಗಳಂತೆ ನಾವು ಒಟ್ಟಿಗೆ ಇದ್ದವರು, ನನ್ನ ಹೃದಯದ ಪರವಾಗಿ ಹಾಗೂ ಎಲ್ಲ ಹೃದಯದ ಪರವಾಗಿ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ಈ ಮಗುವನ್ನು ಇನ್ನೂ ಕೂಡ ಎತ್ತರಕ್ಕೆ ಏರುವಂತೆ ಆ ದೇವರು ಆಶೀರ್ವದಿಸಬೇಕು. ಹಾಗೆ ನಿಮ್ಮೆಲ್ಲರ ಆರೈಕೆ ಕೂಡ ಇರಬೇಕು. ಹಾಗೆ ನಮ್ಮ MLA ಅವರು ಈ ಒಂದು ಸುಂದರ ಅವಕಾಶವನ್ನು ಮಾಡಿಕೊಟ್ಟರು, ಅವರಿಗೂ ಕೂಡ ಧನ್ಯವಾದಗಳು.